ಅನ್ನದ ಯೋಗ್ಯತೆ ತುಂಬ ದೊಡ್ಡದು. ಅನ್ನ ಎಷ್ಟರ ಮಟ್ಟಿಗೆ ದೊಡ್ಡದು ಅಂದರೆ, ಯಾಕೆ ಅನ್ನನ ಉಪೇಕ್ಷೆ ಮಾಡಬಾರ್ದು ಅಂದರೆ, ನಮ್ಮ ಸಂಸ್ಕೃತಿ ಅದನ್ನು ದೇವರು ಅಂತ ಹೇಳ್ಬಿಟ್ಟಿದೆ. ದೇವರೇ. ಭೃಗುಮುನಿಯಂಥ ಒಂದು ಮಹಾತಪಸ್ವಿ, ಜ್ಞಾನಸಿದ್ಧ, ಮಹಾಮಹಿಮ ಅಂಥವರು ತಪಸ್ ಮಾಡಿ ಕಂಡುಕೊಂಡಿದ್ದೇನು ಅಂದರೆ ಅನ್ನಂ ಬ್ರಹ್ಮ. ಸುಮ್ಮನೆ ಹೇಳಿರ್ಲಾರು ಅಲ್ವಾ ಅಂತ ಕೇಳೋದು ನಾವು. ಲಕ್ಷಣಗಳನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಬ್ರಹ್ಮ ಅಂದರೆ ಯಾವುದು? ಯಾವುದರಿಂದ ಹುಟ್ಟು, ಯಾವುದರಿಂದ ಬದುಕು, ಎಲ್ಲಿ ಹೋಗಿ ಕೊನೆಗೆ ಲೀನ ಆಗ್ತೇವೆ, ಅದೇ ಬ್ರಹ್ಮ. ನಿಮ್ಮೆಲ್ಲರೂ ಹುಟ್ಟು ಅನ್ನದಿಂದಲೇ ಆಗಿದೆ. ನಮ್ಮ ತಂದೆ ತಾಯಿ ಏನು ಅನ್ನ ಊಟ ಮಾಡಿದ್ರೋ ಅನ್ನವೇ ಸೂಕ್ಷ್ಮವಾದ ಪುನರುತ್ಪಾದಕವಾದ ಧಾತುವಾಗಿ ಪರಿವರ್ತನೆ ಹೊಂದಿದ್ದಾನೆ ನಾವು ಹುಟ್ಟಿರುವಂಥದ್ದು. ನಾವೆಲ್ಲ ಹುಟ್ಟುತ್ತಾ ಇದ್ವಿ ಇಲ್ಲದೇ ಇದ್ರಿ. ಹಾಗಾಗಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಎಲ್ಲಿಂದ ಹುಟ್ಟು, ಎಲ್ಲಿಂದ ಬದುಕು? ಪ್ರಶ್ನೆ ಇಲ್ಲ ಅದರಲ್ಲಿ. ಬದುಕು ಎಲ್ಲಿಂದ? ಊಟ ಮಾಡಿದರೆ ಬದುಕು ಇಲ್ಲ ನೋಡಿ, ಎಷ್ಟು ದಿವಸ ಇರೋಕ್ಕೆ ಸಾಧ್ಯ ಅಂತ. ಹಾಗಾಗಿ ಏನ ಜಾತಾನಿ ಜೀವಂತಿ, ಹುಟ್ಟಿದವರು ಯಾವುದರಿಂದ ಬದುಕಿದಾರೋ, ಯತ್ಪ್ರಯಂಕ್ ಅಭಿಸನ್ಮಿಷಂತಿ, ಕೊನೆಗೆ ಹೋಗಿ ಯಾವುದನ್ನು ಸೇರ್ತಾರೋ. ನಾವು ಅನ್ನವನ್ನೇ ಹೋಗಿ ಸೇರ್ತೇವೆ ಕೊನೆಯಲ್ಲಿ. ಇದು ಹೋಗಿ ಸೇರೋದು ಎಲ್ಲಿ? ಈ ದೇಹ ಕೊನೆಗೆ ಯಾರಿಗೂ ಆಹಾರ ಆಗ್ಬೇಕು. ಅದು ಕ್ರಿಮಿಕೀಟಗಳಿಗೋ ಇನ್ನೊಂದಕ್ಕೂ ಆಹಾರ ಆಗಬೇಕು. ಅಥವಾ ಈ ಪಂಚಭೂತಗಳು ಅವು ಪರಿವರ್ತನೆ ಹೊಂದಿ ಯಾವುದೋ ಒಂದು ಗಿಡಕ್ಕೆ ಸೇರಿದ್ರೆ ಅದು ತರಕಾರಿ ಆಗ್ಬೋದು, ಸೊಪ್ಪಾಗ್ಬೋದು, ಇನ್ನೊಂದಾಗ್ಬೋದು, ಹಣ್ಣಾಗ್ಬೋದು, ಮತ್ತೊಂದಾಗ್ಬೋದು. ಈ ಪಂಚಭೂತಗಳೇ ಇನ್ನೆಲ್ಲ ಹೋಗಿ ಆಹಾರವಾಗಿ ಪರಿವರ್ತನೆ ಆಗ್ತವೆ ಅಂತ, ಅನ್ನವಾಗಿ ಪರಿವರ್ತನೆ ಆಗ್ತವೆ ಅಂತ. ಹಾಗಾಗಿ ಅದೊಂದು ಚಕ್ರ ಇದ್ದ ಹಾಗೆ ಅದು ಅಂತ, ಅನ್ನ ಚಕ್ರ ಅಂತ. ಅದೇ ಬ್ರಹ್ಮ ಅಂತ ಅಂದಮೇಲೆ ಅನ್ನ ಪೂರ್ಣ ಅರ್ಥದಲ್ಲಿ ಬ್ರಹ್ಮ ಆಯ್ತು ನೋಡಿ ಎಂಬುದನ್ನು ಉಪನಿಷತ್ತು ಹೇಳಿರುವಂಥದ್ದು. ನಿಮಗೆ ಈ ಭಾವನೆಗಳಿದೆಯಾ ಅಂತ ಕೇಳೋದು ನಾವು. ನೀವು ಊಟ ಮಾಡೋ ಹೊತ್ತಲ್ಲಿ ನಿಮ್ಮ ಎದುರಿಗಿರುವಂಥದ್ದನ್ನು ಈ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಅಂತ ಗಂಭೀರವಾಗಿ ಯೋಚನೆ ಮಾಡಿ ಅಂತ. ಗೌರವದಿಂದ ನೋಡ್ತಾ ಇದ್ದೀರಾ ಅಂತ ಊಟವನ್ನ ಅಂತ. ನೀವು ಏನೇ ಹೇಳಿ ನಾವಿಲ್ಲ ಅಂತಲೇ ಹೇಳ್ತೇವೆ, ಮಾಡ್ತಾ ಇಲ್ಲ ಅದನ್ನ. ಹಾಗಾಗಿ ನಾವು ಹೀಗಾಗಿದ್ದು. ಇಷ್ಟು ಕಷ್ಟ ಪರಂಪರೆಗಳು, ಕಾಯಿಲೆಗಳು ಎಲ್ಲ ಯಾಕೆ ಆಗಿದ್ದು ಅಂದರೆ ಇದೇ ಕಾರಣಕ್ಕಾಗಿ. ವೇದ ಒಂದ್ಸತಿ ಅಂತಲ್ಲ ಪದೇ ಪದೇ ಹೇಳಿದೆ. ಓದನ ಮುದ್ಬ್ರುವತೆ ಪರಮೇಷ್ಠೀವ ಏಷಃ ಯದೋದನ, ಪರಮೇಷ್ಠೀವ ಏಷಃ ಯದೋದನ ಅಂತ. ಈ ಓದನ ಅಂದ್ರೆ ಅನ್ನ ಏನಿದೆಯೋ ಪರಮೇಷ್ಠಿ ಅಂತ, ಅದುವೇ. ಇನ್ನೊಂದು ಕಡೆಗೆ ವಿಶ್ವಭೃದ್ವೈ ನಾಮೀಶ ತನೂರ್ ಭಗವತೋ ಯದಿದಂ ಅನ್ನಂ, ಅನ್ನ ಅಂತಲೇ ಯಾವುದನ್ನು ಹೇಳ್ತಾ ಇದ್ದೀರೋ ಇದು ಬೇರೆ ಏನೂ ಇಲ್ಲ, ಭಗವಂತನದ್ದೇ ಒಂದು ರೂಪ, ವಿಶ್ವಧಾರಕ ರೂಪ ಅಂತ. ಈ ಜಗತ್ತನ್ನು ಭಗವಂತ ಅನ್ನದ ರೂಪದಿಂದ ಧಾರಣೆ ಮಾಡಿದ್ದಾನೆ. ಹಾಗಾಗಿ ನಾವು ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು. ಅನ್ನಪೂರ್ಣೇಶ್ವರಿ ಅಂತ ಯಾತಕ್ಕೆ ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತಂದರೆ ಇದೇ ಕಾರಣಕ್ಕೋಸ್ಕರವಾಗಿ ನಾವು ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತ. ಅದು ಸಾಕ್ಷಾತ್ ಭಗವಂತ. ಹಾಗಾಗಿ ಈ ಗೌರವದಿಂದ ನಾವು ನೋಡುವಂತೆ ಆಗಲಿ ಅನ್ನೋದು ಒಂದು. ಮತ್ತು ಇನ್ನೊಂದು, ಅದು ನಮ್ಮನ್ನು ಆರೋಗ್ಯವಂತವನ್ನಾಗಿ ಮಾಡ್ತದೆ. ಸರಿಯಾಗಿ ಊಟ ಮಾಡಿದರೆ ನಾವು ಆರೋಗ್ಯವಾಗಿರ್ಬೋದು, ಎಲ್ಲ ಕಾಯಿಲೆಗಳನ್ನು ಕಳ್ಕೊಳ್ಬೋದು ಅನ್ನೋದು ಇನ್ನೊಂದು. ಇಷ್ಟೇ ಹೇಳಲಿಕ್ಕಿರುವಂಥದ್ದು. ಅನ್ನವನ್ನು ನೋಡುವಂತೆ ನೋಡೋಣ, ಅನ್ನವನ್ನು ಉಣ್ಣುವಂತೆ ಉಣ್ಣುವ ಕ್ರಮದಲ್ಲಿ ಉಣ್ಣೋಣ, ಅನ್ನವನ್ನು ಉಪೇಕ್ಷೆ ಮಾಡದೇ ಇರೋಣ.